ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಮೊದಲು ಸಿಕ್ತು, ಅದಾದ ನಂತರ ರೆಗ್ಯುಲರ್ ಜಾಮೀನು ಸಿಕ್ಕಿತು. ಈ ರೆಗ್ಯುಲರ್ ಬೇಲ್ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವರ ಹೆಸರು ತಳುಕು ಹಾಕಿಕೊಂಡಿದ್ದ ಹಿನ್ನೆಲೆಯಲ್ಲಿ ಸಿಕ್ಕಂತಹ ರೆಗ್ಯುಲರ್ ಬೇಲನ್ನು ಪ್ರಶ್ನೆ ಮಾಡಿಕೊಂಡು ಕರ್ನಾಟಕ ರಾಜ್ಯ ಪೊಲೀಸರು ಅಂದರೆ ಬೆಂಗಳೂರಿನ ಪೊಲೀಸರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವ ಸಾಧ್ಯತೆಗಳು ಇದೆ. ಇವತ್ತು ಹೋಗ್ತಾರೆ, ನಾಳೆ ಹೋಗ್ತಾರೆ, ನಾಡಿದ್ದು ಹೋಗ್ತಾರೆ. ಹೀಗೆ ಸಾಕಷ್ಟು ದಿನಗಳಿಂದ ಈ ತರಹದ ಒಂದಷ್ಟು ಊಹಾಪೋಹದ ಸುದ್ದಿಗಳು ಓಡಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಹೌದು, ನಟ ದರ್ಶನ್ ಅವರ ವಿಚಾರದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಇದ್ದೇವೆ, ಆ ಪ್ರೋಸೆಸ್ ನಡೀತಾ ಇದೆ ಎನ್ನುವ ಒಂದು ಸ್ಟೇಟ್ಮೆಂಟನ್ನು ಕೊಡುವ ಮೂಲಕ ಅದಕ್ಕೆ ಒಂದು ಫುಲ್ ಸ್ಟಾಪನ್ನು ಅಂದರೆ ರೂಮರ್ಸ್ಗಳಿಗೆ ಒಂದು ಫುಲ್ ಸ್ಟಾಪನ್ನು ಇಡುವಂತಹ ಕೆಲಸವನ್ನು ಮಾಡಿದರು. ಅದಾದ ನಂತರ ನಮಗೆ ಬಂದ ಮಾಹಿತಿ, ಈಗ ಆಲ್ರೆಡಿ 2 ಹಂತದಲ್ಲಿ ಕರ್ನಾಟಕದ ಕೋರ್ಟ್ನಲ್ಲಿ ಏನು ಚಾರ್ಜ್ ಶೀಟನ್ನು ಪೊಲೀಸರು ಸಲ್ಲಿಸಿದರು, ಆ ಚಾರ್ಜ್ ಶೀಟನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕಾದ್ರೆ ಒಂದು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೆಗೆದುಕೊಳ್ತಾ ಇದೆ ಎನ್ನುವ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಆದರೆ ಈ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ, ಈ ಎಲ್ಲ ಊಹಾಪೋಹಗಳ ಆಧಾರದ ಮೇಲೆ ಸಾಕಷ್ಟು ಸುದ್ದಿಗಳು ಬಿತ್ತರ ಕೂಡ ಆಗಿದ್ವು. ಆದರೆ ಇದೀಗ ಫೈನಲಿ ಕರ್ನಾಟಕದ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ವಿರುದ್ಧವಾಗಿ ಇರುವಂತಹ ಒಂದು ಕೇಸ್ನಲ್ಲಿ ಜಾಮೀನನ್ನು ರದ್ದು ಮಾಡಬೇಕು, ಇವರಿಗೆ ಯಾವುದೇ ಕಾರಣಕ್ಕೂ ಜಾಮೀನಿನ ಮೇಲೆ ಹೊರಗಡೆ ಇರೋದಕ್ಕೆ ಬಿಡಬಾರ್ದು ಎನ್ನುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಫೈನಲಿ ಹೋಗಿದ್ದಾರೆ. ಸಾಕಷ್ಟು ಅಂಶಗಳನ್ನು ಅಂದರೆ ಹೈಕೋರ್ಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿಲ್ಲ, ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಒಂದಷ್ಟು ಮನವಿಯನ್ನು, ಒಂದಷ್ಟು ವಾದ ವಿವಾದವನ್ನು ಮಾಡಿಕೊಳ್ಳೋದಕ್ಕೆ ಸರ್ಕಾರಿ ಪರ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೂ ಒಂದಷ್ಟು ಅಂಶಗಳನ್ನು ಸಹ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರೋದಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಯಾವೆಲ್ಲ ಅಂಶಗಳನ್ನು ನಮೂದನೆ ಮಾಡುವ ಮೂಲಕ ಸುಪ್ರೀಂ ಕೋರ್ಟ್ಗೆ ನಟ ದರ್ಶನ್ ಸೇರಿದಂತೆ ಅಂದರೆ ಆರೋಪಿ A1 ಹಿಡಿದು A7ವರೆಗೂ 7 ಜನ ಆರೋಪಿಗಳ ಬೇಲನ್ನು ರದ್ದು ಮಾಡುವಂತೆ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಪೊಲೀಸರು ಅಥವಾ ಕರ್ನಾಟಕ ಸರ್ಕಾರ ಪರ ವಕೀಲರು ವಾದವನ್ನು ಮಾಡಲಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನು ಅವರು ಉಲ್ಲೇಖಿಸಿದ್ದಾರೆ, ಈ 7 ಜನರಿಗೆ ಬೇಲನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಕಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಒಂದೊಂದೇ ಪಾಯಿಂಟ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಟ ದರ್ಶನ್ ಅವರು ದೊಡ್ಡ ಸೆಲೆಬ್ರಿಟಿ ಕರ್ನಾಟಕದಲ್ಲಿ ಅವರಿಗೆ ತುಂಬ ದೊಡ್ಡದಾದಂತಹ ಅಭಿಮಾನಿ ಬಳಗ ಇದೆ. ರಾಜ್ಯದಲ್ಲಿ ದೊಡ್ಡ ಅಭಿಮಾನಿ ಬಳಗ ಇರೋದ್ರಿಂದ, ನಟ ದರ್ಶನ್ ಅವರು ದೊಡ್ಡ ಸೆಲೆಬ್ರಿಟಿ ಆಗಿರೋದ್ರಿಂದ ಸಾಕ್ಷಿಗಳನ್ನು ತಿರುಚುವ ಸಾಧ್ಯತೆಗಳು ಕೂಡ ಸಾಕಷ್ಟಿರುವ ಕಾರಣಕ್ಕೆ ಅವರಿಗೆ ಬೇಲನ್ನು ರದ್ದು ಮಾಡಬೇಕು. ಸತ್ರ ನ್ಯಾಯಾಲಯದಲ್ಲಿ ಆರೋಪ ಇನ್ನೂ ಕೂಡ ನಿಗದಿಯ ಹಂತಕ್ಕೆ ಬಂದಿಲ್ಲ. ಅಂದರೆ ಏನು ಕೋರ್ಟ್ನ ಟ್ರಯಲ್ ನಡೀತಾ ಇದೆ, ಆ ಟ್ರಯಲ್ ಇನ್ನೂ ಕೂಡ ಆರಂಭ ಆಗಿಲ್ಲ. ಅದಕ್ಕಿಂತ ಮುಂಚೆನೆ ಹೈಕೋರ್ಟ್ ನಟ ದರ್ಶನ್ ಅವರು ಸೇರಿದಂತೆ ಇನ್ನು ಮಿಕ್ಕ 6 ಜನ ಆರೋಪಿಗಳು, ಒಟ್ಟು 7 ಜನ ಆರೋಪಿಗಳಿಗೆ ಬೇಲ್ ಮಂಜೂರು ಮಾಡಿದೆ. ಈ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು. ಅದರ ಜೊತೆಗೆ ಆರೋಪ ಪಟ್ಟಿಯಲ್ಲಿ 262 ಸಾಕ್ಷಿಗಳನ್ನು ನಮೂದನೆ ಈಗ ಆಲ್ರೆಡಿ ಮಾಡಲಾಗಿದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಬಲವಂತವಾಗಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬರಲಾಗಿದೆ. ಇದರ ಜೊತೆಗೆ IPC ಸೆಕ್ಷನ್ 364 ಅಡಿಯಲ್ಲಿ ಇದು ದೊಡ್ಡ ಅಪರಾಧ. ಬಲವಂತವಾಗಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬಂದಂತಹದ್ದು ದೊಡ್ಡ ಅಪರಾಧ. 76 ಹಾಗೂ 91ನೇ ಪ್ರತ್ಯಕ್ಷ ಸಾಕ್ಷಿಗಳು CRPC 164 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟರ್ನ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ನಾನು ಏನು ಹೇಳಿದೆ, 262 ಸಾಕ್ಷಿಗಳಿದೆ ಅಂತ. ಆ 262 ಸಾಕ್ಷಿಗಳಲ್ಲಿ 76 ಮತ್ತು 91ನೇ ಸಾಕ್ಷಿಗಳನ್ನು ಮ್ಯಾಜಿಸ್ಟ್ರೇಟರ್ ಮುಂದೆ 164 ಸ್ಟೇಟ್ಮೆಂಟನ್ನು ಕೊಡಿಸಲಾಗಿದೆ. ಆದರೆ ಇದನ್ನು ಬೆಂಗಳೂರಿನ ಹೈಕೋರ್ಟ್
ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಮ್ಯಾಜಿಸ್ಟ್ರೇಟರ್ ಮುಂದೆ ಈ ಹೇಳಿಕೆಗಳು ಏನು ಕೊಟ್ಟಿದ್ದಾರೆ ಈ ಇಬ್ಬರು ಸಾಕ್ಷಿಗಳು, ಈ ಸಾಕ್ಷಿಗಳ ಹೇಳಿಕೆಯನ್ನ ಬೆಂಗಳೂರಿನ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಹಾಗಾಗಿ ಇದನ್ನ ಪರಿಗಣನೆಗೆ ತೆಗೆದುಕೊಂಡು ಇವರ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು. ಇದರ ಜೊತೆಗೆ ತನಿಖಾಧಿಕಾರಿ ಆರೋಪಿಗಳನ್ನ ಬಂಧಿಸುವಾಗ ಯಾವ ವಿಚಾರಕ್ಕೆ ಬಂಧಿಸ್ತಾ ಇದ್ದೀವಿ ಅಂತ ದರ್ಶನ್ ಅವರಿಗೆ ಹೇಳಿಲ್ಲ. ಹಾಗಾಗಿ ಅವರಿಗೆ ಜಾಮೀನನ್ನ ಕೊಡಬೇಕು ಅಂತ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ದರ್ಶನ್ ಅವರ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಆದ್ರೆ ಈ ಪಾಯಿಂಟ್ಗೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕೌಂಟರ್ ಅನ್ನ ಕೊಡುವ ದೃಷ್ಟಿಯಿಂದಾನೆ ತನಿಖಾಧಿಕಾರಿ ಆರೋಪಿಗಳನ್ನ ಏಕೆ ಬಂಧಿಸಲಾಗ್ತಾ ಇದೆ ಎಂಬ ಸಾಮಾನ್ಯ ವಿಚಾರವನ್ನ ತಿಳಿಸಿದ್ರೆ ಸಾಕು, ಅದೇನು ದೊಡ್ಡ ಅಪರಾಧ ಅಥವಾ ದೊಡ್ಡ ತನಿಖೆಯ ಲೋಪ ಅಂತ ಪರಿಗಣಿಸುವುದರಲ್ಲಿ ಅರ್ಥವೇ ಇಲ್ಲ ಎನ್ನುವ ಅಂಶವನ್ನ ಸಹ ಅವರು ನಮೂದು ಮಾಡಿದರು. ಇದೆಲ್ಲದರ ಜೊತೆಗೆ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನ ಈ ಹಿಂದೆ ತೆಗೆದುಕೊಂಡ್ರು. ಅದಾದ ನಂತರ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ಆದರೆ ಮಧ್ಯಂತರ ಜಾಮೀನನ್ನ ತೆಗೆದುಕೊಳ್ಳುವಾಗ ಅವರು ಏನು ಕಾರಣವನ್ನ ನೀಡಿದ್ರು, ನನಗೆ ಬೆನ್ನು ನೋವಿದೆ, ನಾನು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೋಬೇಕು ಅಂತ. ಆ ಶಸ್ತ್ರಚಿಕಿತ್ಸೆ ಇಲ್ಲಿಯವರೆಗೂ ಸಹ ಆಗಿಲ್ಲ. ಹಾಗಾಗಿ ಅವರು ಕೊಟ್ಟಂತಹ ಕಾರಣ ಸುಳ್ಳಿರಬಹುದು. ಈ ಎಲ್ಲ ಕಾರಣಗಳನ್ನ, ಈ ಎಲ್ಲ ಅಂಶಗಳನ್ನ ಸುಪ್ರೀಂ ಕೋರ್ಟ್ ಪರಿಗಣಿಸಿ ಈ 7 ಜನ ಆರೋಪಿಗಳಿಗೆ ನೀಡಲಾಗಿರುವಂತಹ, ಬೆಂಗಳೂರಿನ ಹೈಕೋರ್ಟ್ ನೀಡಲಾಗಿರುವಂತಹ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಎನ್ನುವ ಒಂದು ಮನವಿಯನ್ನ ಸುಪ್ರೀಂ ಕೋರ್ಟ್ನ ಮುಂದೆ ರಾಜ್ಯ ಪೊಲೀಸರು ಅಥವಾ ರಾಜ್ಯ ಸರ್ಕಾರದ ಪರ ವಕೀಲರು ಇಟ್ಟಿದ್ದಾರೆ ಅಂತಲೇ ಹೇಳಬೇಕು. ಈ ಅರ್ಜಿಯನ್ನ ಪರಿಗಣಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಇದೀಗ ವಾದ ವಿವಾದ ಆರಂಭ ಆಗುತ್ತೆ. ರೇಣುಕಾಸ್ವಾಮಿ ಪರ ವಕೀಲರು ಅಂದರೆ ಸರ್ಕಾರಿ ವಕೀಲರಾಗಿರ್ತಾರೆ, ಅವರು ಕೂಡ ವಾದವನ್ನು ಮಾಡ್ತಾರೆ. ಅವರ ವಾದಕ್ಕೆ ಪ್ರತಿಯಾಗಿ ದರ್ಶನ್ ಅವರ ಪರವಾದಂತಹ ಲಾಯರ್ ಕೂಡ ವಾದವನ್ನು ಮಾಡ್ತಾರೆ. ಅದರ ಜೊತೆಗೆ ದರ್ಶನ್ ಅವರ ಒಟ್ಟಿಗೆ ಇರುವಂತಹ ಮಿಕ್ಕ 6 ಜನ ಆರೋಪಿಗಳ ಪರ ವಕೀಲರು ಸಹ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಮಾಡ್ತಾರೆ. ಈ ಎಲ್ಲರ ವಾದ ವಿವಾದವನ್ನ ಆಲಿಸಿದ ನಂತರ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡುತ್ತೆ ಬೆಂಗಳೂರಿನ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನನ್ನ ಕ್ಯಾನ್ಸಲ್ ಮಾಡಿ ಇವರನ್ನ ಮತ್ತೆ ಜೈಲಿಗೆ ಕಳುಹಿಸಬೇಕು ಬೇಡವಾ ಅನ್ನೋದನ್ನ. ಏನನ್ಸುತ್ತೆ ನಿಮಗೆ ಇದನ್ನೆಲ್ಲದನ್ನು ನೋಡಿದಾಗ? ನಟ ದರ್ಶನ್ ಅವರಿಗೆ ಹಾಗೂ ಅವರ ಜೊತೆ ಇರುವಂತಹ ಮಿಕ್ಕ 6 ಜನ ಆರೋಪಿಗಳಿಗೆ ನೀಡಲಾಗಿರುವಂತಹ ಬೇಲನ್ನು ಸುಪ್ರೀಂ ಕೋರ್ಟ್ ಎಲ್ಲ ಅಂಶಗಳನ್ನು ಇಟ್ಕೊಂಡು ಕ್ಯಾನ್ಸಲ್ ಮಾಡಬಹುದಾ ಅಥವಾ ಮಾಡಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.